ಸರ್ ಅದೇ ಹೇಳಿದ್ರು, ಪ್ರೆಸಿಡೆಂಟ್ ಹೇಳ್ದಂಗೆ RCBನವರು ಒಂದು ವಾರ 10 ದಿನದ ಹಿಂದೆನೇ ಬಂದಿದ್ರು, ನಮ್ಮ ಹತ್ರ ಮಾತುಕತೆ ನಡೀತಾ ಇದೆ. ಅವರು ಒಂದು ಸ್ಪಷ್ಟವಾಗಿ ಹೇಳಿರೋದು ಏನು ಅಂದರೆ, ನಮಗೆ ಬೆಂಗಳೂರಿನಲ್ಲಿ ಆಡೋಕ್ಕೆ ಇಷ್ಟ, ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅವ್ರ ಕೆಲವು ಅಪ್ರಿಹೆನ್ಷನ್ಸ್ ಇದೆ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಅದ್ರ ಬಗ್ಗೆ ಚರ್ಚೆ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ, ನಿಮ್ಮ ಪರವಾಗಿ ನಾವು ನಿಮಗೆ ಕೈ ಜೋಡಿಸಿ ಎಷ್ಟು ಮಟ್ಟಕ್ಕೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಬಟ್ ಪ್ರೆಸಿಡೆಂಟ್ ಹೇಳ್ದಂಗೆ ಬಾಲ್ ಇಸ್ ಇನ್ ದೇರ್ ಕೋರ್ಟ್, ಅವರು ಡಿಸೈಡ್ ಮಾಡಬೇಕು ಅವ್ರು ಇಲ್ಲಿ ಆಡಬೇಕಾ ಬೇಡವಾ ಅಂತ. ಅದನ್ನು ಅವರು ಟೈಮ್ ತೊಗೊಂಡಿದ್ದಾರೆ, ಅವ್ರು ಇಲ್ಲ ಅಂತ ಹೇಳಿಲ್ಲ ಇದುವರೆಗೂ, ಅವ್ರು ಆಡಬೇಕಂತಲೇ ಇದ್ದಾರೆ. ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ವಾರ 10 ದಿನದಲ್ಲಿ ಹೇಳ್ತೀನಿ ಅಂತ ಹೇಳೋರೆ. 10 ದಿನದಲ್ಲಿ ಹೇಳ್ಬೋದು, 15 ದಿನದಲ್ಲಿ ಹೇಳ್ಬೋದು. ನಮ್ಮ ಪರವಾಗಿ ನಾವು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನಿಂದ ನಾವು ರೆಡಿಯಾಗಿದ್ದೀವಿ. ಅವ್ರು ಎಸ್ ಅಂದರೆ ನಾವು ರೆಡಿ. ಅಲ್ಲ, ನಾವು ನೋಡಿ, ನಾವು ಆದಷ್ಟು ಆದಷ್ಟು ಮಾಡಿದೀವಿ ಅವ್ರಿಗೆ. ನಾವು ಓಪನ್ ದ ಡೋರ್ಸ್ ಫಾರ್ ಫಾರ್ RCB. ಇವಾಗ BCCI ಕೂಡ ನಮ್ಮ ಜೊತೆ ಇದ್ದಾರೆ. ನಮಗೆ ಆ ಒಂದು ನಮ್ಮಲ್ಲಿ ನಮ್ಮ ಈ ಕಮಿಟಿಯಿಂದ ನಂಬಿಕೆ ಇಟ್ಟಿದ್ದಾರೆ, ಅವ್ರಿಗೂ ಸ್ಟೈಲಿ ಆಗಬೇಕು ಅಂತಾನೆ ಇದೆ. ಸೊ ಇವಾಗ ಇಟ್ಸ್ RCB's ಪ್ರೆರೋಗೇಟಿವ್ ಟು ಕಮ್ ಫಾರ್ವರ್ಡ್. ಮತ್ತೆ ಅವರ ಒಂದು ಯೋಚನೆನ ನಮ್ಮ ಒಂದು ಯೋಚನೆ ಜೊತೆಗೆ ಅಲೈನ್ ಮಾಡ್ಕೊಳ್ಬೇಕು. ಸೊ ಅದು ತುಂಬಾ ಮುಖ್ಯ. ಇವಾಗ ಅವ್ರಿಗೆ RCBನವ್ರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲಿ ಆಡಿಸ್ಬೇಕು ನಾವು ಅಂತಂದ್ರೆ ಅವಾಗ ಖಂಡಿತ ಮುಂದೆ ಬರ್ಲೇಬೇಕಾಗತ್ತೆ. ಅವರು ಹಿಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲ. ನೀವು ಮಾಡ್ಕೊಡಿ, ಅದ್ ಮಾಡ್ಕೊಡಿ, ಇದ್ ಮಾಡ್ಕೊಡಿ, ನಮ್ಗೆ ಇದಿದ್ರೆ ಹಂಗಿರುತ್ತೆ, ಹಂಗೆಲ್ಲ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅವ್ರು ಕೂಡ ಮುಂದೆ ಬಂದು ಅವ್ರು ಕೂಡ ಏನಾಗುತ್ತೋ ನಮ್ಮ ಜೊತೆ ಕೈ ಜೋಡಿಸಿ, ಅವ್ರಿಗೂ ಆ ಒಂದು ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇಲ್ಲಿ ಬೆಂಗಳೂರಿನಲ್ಲೇ ನಾವು ಆಡಿಸ್ಬೇಕು, ನಾವು ಬೆಂಗಳೂರಿಂದನೇ ಇಲ್ಲಿ ತನಕ ಬೆಳೆದಿರೋದು ನಾವು ಅಂತ ಒಂದು ಏನಾದರೂ ಆ ಒಂದು ಯೋಚನೆ ಇತ್ತು ಅಂತಂದ್ರೆ ಅವ್ರು ಖಂಡಿತ ಮುಂದೆ ಬರ್ಬೇಕಾಗತ್ತೆ, ಮುಂದೆ ಬರಲೇಬೇಕು, ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕಾಗತ್ತೆ. ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು. ಅವ್ರಿಗಿರೋ ಭಯ ಏನು ಅಂತ ಅವ್ರನ್ನೇ ಕೇಳ್ಬೇಕು ನೀವು ಅದನ್ನ. ಅವ್ರ ಭಯ ನಾನು ಹೇಳಕ್ ಆಗೋದಿಲ್ಲ, ಅವ್ರಿಗೇನು ಭಯ ಅಂತ ನಾವೇನ್ ಮಾಡಕ್ಕಾಗತ್ತಲ್ವಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.